ಇರುವಂಥ ಗೋಧಿನ ಯೂಸ್ ಮಾಡಿಕೊಂಡು ಮಾಲ್ದಿ ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡೋಣ ಬನ್ನಿ. ಮತ್ತು ಇಲ್ಲಿ ನಾನು 1 kg ಪುಟಾಣಿ ತೊಗೊಂಡಿದ್ದೀನಿ ಮತ್ತು 1 kg ಗೋಧಿ ತೊಗೊಂಡಿದ್ದೀನಿ. ಇದು ಅಂಗನವಾಡಿಯಲ್ಲಿ ನನ್ನ ಮಗಳಿಗೆ ಡೆಲಿವರಿ ಆಗಿದೆ ಅಲ್ವಾ, ಅಲ್ಲಿ ಸಿಕ್ಕಿರುವಂಥ ಗೋಧಿ. ಇದು ಬೆಲ್ಲ ನಾವು ಅಂಗಡಿಯಿಂದ ತಂದದ್ದು. ಇದು 1 kg ಇದೆ, ಇದು 1 kg ಇದೆ, ಇದು 2 kg ಇದೆ. ಮತ್ತು ಸ್ವಲ್ಪ ಒಣಗಿದ ಶುಂಠಿ ಇದೆ, ಒಂದು 5 ರಿಂದ 6 ಏಲಕ್ಕಿ ಇದೆ. ಇಷ್ಟು ನಮಗೆ ಬೇಕಾಗಿರುವಂಥದ್ದು. ಇದನ್ನು ಹೇಗೆಲ್ಲ ಮಾಡೋದು, ಹೆಂಗೆ ಮಾಡೋದು ಅಂತ ಬನ್ನಿ ನೋಡೋಣ. ಇದನ್ನು ಗೋಧಿನ ನಾವು ಸ್ವಲ್ಪ ಹುರಿಬೇಕು. ಹೇಗೆ ಹುರಿಯೋದು ಅಂತ ನೋಡೋಣ ಬನ್ನಿ. ಈ ಗೋಧಿ ಉಂಟಲ್ಲ, ಇದನ್ನು ನಿನ್ನೆ ವಾಶ್ ಮಾಡಿ ಎಷ್ಟು ತೊಳೆದು ನಾವು ಅಕ್ಕಿ ಹೆಂಗೆ ತೊಳಿತೇವೆ ಆ ಥರ ತೊಳೆದು ಇದನ್ನು ಒಣಗಿಸಿದ್ದೆ ನಾನು ಬಿಸಿಲಲ್ಲಿ. ಇದು ಫುಲ್ಲು ಒಣಗಬೇಕು, ನಾವು ಕಡಿದ್ರೆ ಕಟ್ಟಂಬಂತ ಸೌಂಡ್ ಬರಬೇಕು, ಆ ಥರ ಇದನ್ನು ಒಣಗಿಸ್ಬೇಕು. ಒಣಗಿಸಿ ಆದಮೇಲೆ ನಾವು ಒಂದು ಬಣಲೆ ಇಟ್ಟು ಇದನ್ನು ಹುರ್ಕೋಬೇಕು. ಬನ್ನಿ ನೋಡೋಣ. ಈಗ ಬಣಲೆ ಬಿಸಿಯಾಗಿದೆ, ನಾನು ಸ್ವಲ್ಪ ಗೋಧಿ ಹಾಕ್ತೀನಿ ನೋಡಿ. ಇದು ನಮಗೆ ಪೌಡ್ರ್ ಮಾಡ್ಲಿಕ್ಕೆ ಬೇಕು, ಅದಕ್ಕೋಸ್ಕರ ನಾವು ಈ ರೀತಿ ಹುರ್ಕೊಳ್ಳುವ. ಇದು ಸ್ವಲ್ಪ ಕೆಂಪಗಾಗಬೇಕು, ಈ ಥರ ಕೈ ಆಡಿಸ್ತಾ ಇರಬೇಕು. ಇದು ತುಂಬ ಒತ್ತಿ ಹೋಗಬಾರ್ದು, ಒಂದು ಹದಕ್ಕೆ ಬರಬೇಕು. ತೋರಿಸ್ತೀನಿ ನಾನು ಹೇಗಂತ. ಅದೇ ಏನು ಮಾಡ್ತಿದ್ದಿ ನೋಡಿ, ಇಲ್ಲಿ ಬಂದು ಎಲ್ಲ ಡ್ರವರ್ ಎಲ್ಲ ಎಳೆದು ಅವಳಿಗೆ ಬೇಕಾಗಿ ಸ್ಪೂನ್ ಎಲ್ಲ ತಗೊಂಡು ಎಷ್ಟು ಕಿರಿಕಿರಿ ಮಾಡ್ತದೆ ನೋಡಿ. ಇಲ್ಲೊಂದು ಕಿರಿಕಿರಿ ಪಾರ್ಟಿ ಇದೆ ಇಲ್ಲಿ. ಹಾಯ್ ಹೇಳು, ಹಾಯ್ ಹಾಯ್ ಹಾಯ್, ಕಿಶ್ಕೊಡು ಕಿಶ್ಕೊಡು. ಗುಡ್ ಗರ್ಲ್. ನೋಡಿ ಇಷ್ಟು ಬಿಸಿಯಾಗಿದೆ. ಇದು ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಲ್ಲ, ಮತ್ತೆ ಒಂದು ಪರಿಮಳ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಷ್ಟು ಪರಿಮಳ ಬಂದರೆ ಸಾಕಾಗುತ್ತೆ. ಮತ್ತೆ ಕಲರು ತುಂಬ ಇದು ಕರಚಬಾರ್ದು, ಹೊತ್ತಬಾರ್ದು ಕೂಡ. ಇದು ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರ್ತದೆ, ಅಷ್ಟು ಆದರೆ ಸಾಕು. ಈಗ ರೆಡಿಯಾಗಿದೆ, ಬನ್ನಿ ನೋಡುವ. ಮಾಲ್ತಿ ಮಾಡೋ ಮುಟ್ಟಿ ಇಲ್ಲೇನು ಮಾಡ್ತಿದ್ಯಾ ನೋಡಿ, ಈ ಮೊಮ್ಮಕ್ಕಳು ನೋಡಿ ಹೆಂಗೆಲ್ಲ ಮಾಡ್ತದ ನೋಡಿ. ಇದೊಂದು ಕಿತಾಪತಿ, ಅದು ಕಾಲ ಮೇಲೆ ಮಲಗಬೇಕಂತೆ, ಇದು ಒಂದು ಕಾಲ ಮೇಲೆ ಮಲಗಿದೆ. ನೋಡಿ ಇವ್ರು ಕಿತಾಪತಿ ನೋಡು. ಅದೇ ನೋಡಿ, ಅವಳಿಗೆ ಎಣ್ಣೆ ಹಾಕ್ಬೇಕಂತ. ಈಗ ಅವಳ ಕಾಲ ಮೇಲೆ ಮಲಗುದಿದೆ. ಪಾಪು ಇದು ಬಂಗಾರಿ ಪಾಪುಲಿ ನೋಡು ನೋಡಿ. ಈಗ ಇದಕ್ಕೆ ಇವಳಿಗೆ ಎಣ್ಣೆ ಹಚ್ಬೇಕಂತ. ಈಗ ಬಂದು ಸಾಮಾನ್ಯ ಸ್ನಾನ ಮಾಡಿಸ್ತೇನಲ್ವಾ, ಅದೇ ಥರ ಅವಳಿಗೆ ಮಾಡ್ಬೇಕಂತ. ಅದ್ಯಾ ಎಣ್ಣೆ ಸ್ನಾನ ಬೇಕಾ ನಿಂಗೆ? ಎಣ್ಣೆ ಸ್ನಾನ ಬೇಕಾ? ಓಯ್ ಬಂಗಾರಿ, ಆಯ್ ಮಾಡು, ಆಯ್ ಮಾಡು. ಹೇಳೆ ಬಿದ್ದೆ. ಹೇಳೆ ಅದೇ ಬಿದ್ಯಾ? ಎಣ್ಣೆ ಸ್ನಾನ ಬೇಕಾ ನಿಂಗೆ? ಇಲ್ಲಿ ನೋಡಿ, ಇದೊಂದು ಕೈ ಕಟ್ಕೊಂಡು ಮಲಗಿದೆ ಸುಮ್ಮನೆ. ಇಷ್ಟು ತನಕ ಹತ್ತು ಮಲಗಿದೆ. ಈಗ ಇದು ಒಂದು ಉಪದ್ರ. ಅವಳು ಕರ್ಕೊಂಡು ಕೂತ್ಕೊಂಡ್ರೆ ಇವಳದು ಉಪದ್ರ. ಕಾಲನ್ನು ಇಟ್ಟು ಕೂತ್ಕೊಳ್ಳಿಕ್ಕೆ ಬಿಡುದಿಲ್ಲ. ಸರಿ ಬಾ ಬಾ, ಮಾಲ್ದಿ ಅಲ್ಲೇ ಬಾಕಿ ಆಗಿದೆ, ಮಾಡುವ. ನೋಡಿ ಇದಕ್ಕಿಂತ ಜಾಸ್ತಿ ಕಿರಿಕಿರಿ. ಇದು ಕಿರಿಕಿರಿ ಪಾರ್ಟಿ. ಇದು ತುಂಬಾ ಕಿರಿಕಿರಿ ಮಾಡ್ತದೆ. ಇದು ಕಿರಿಕಿರಿ ಪಾರ್ಟಿ. ಇದು ಅಲ್ಲ ನೋಡಿ, ಮಮ್ಮಿ ನೋಡೆ. ಸಾಕು ಸಾಕು. ತಮ್ಮ ಕಿಶ್ಕೊಡು. ಗುಡ್ ಗರ್ಲ್. ಸೆಕೆಂಡ್ ಕೊಡು ತಮ್ಮ. ಕೊಡು ಸೆಕೆಂಡ್ ಕೊಡು. ಓ ಗುಡ್ ಗರ್ಲ್ ಹೇಳು. ಹೇಳು. ಗೋಧಿ ಎಲ್ಲ ಇಷ್ಟು ಹದಕ್ಕೆ ಹುರಿದಾಯಿತು. ಈಗ ಇದನ್ನು ನಾವು ಮಿಕ್ಸಿ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಹೇಗೆ ಮಾಡಿ ಮಿಕ್ಸಿ ಮಾಡ್ತೀನಿ ಈಗ, ಬನ್ನಿ ನೋಡೋಣ. ಸ್ವಲ್ಪ ತಣ್ಣಗಾಗಬೇಕಿದು. ತಣ್ಣಗಾದ್ಮೇಲೆ ಮಿಕ್ಸಿ ಮಾಡಬೇಕು. ಬಿಸಿ ಇರುವಾಗ ಮಾಡ್ಲಿಕ್ಕೆ ಆಗೋದಿಲ್ಲ.
ಬಿಸಿದೆ ಬಿಸಿದೆ ನೋಡಿ ಗೈಸ್, ಈಗ ನಾನೇನು ಶುಂಠಿ ಮತ್ತು ಏಲಕ್ಕಿ ತೊಗೊಂಡಿದ್ದೆ, ಇದನ್ನು ನಾನೀಗ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ಇಟ್ಕೊಳ್ತೀನಿ. ಫಸ್ಟ್ ಈ ಥರ ಪೌಡ್ರ್ ಆಗಿದೆ. ಏಲಕ್ಕಿ ಮತ್ತು ಶುಂಠಿ ತಗೊಂಡಿದ್ವಲ್ಲ, ಒಣಗಿ ಶುಂಠಿ, ಅದು ಈಗ ಈ ಥರ ಗ್ರ್ಯಾಂಡ್ ಆಗಿದೆ. ಇದನ್ನು ನಾವು ಸಾಣಿಸ್ಬೇಕು. ಈಗ ನಾನು ಒಂದು ಪ್ಲೇಟಲ್ಲಿ ತಗೊಳ್ತೀನಿ. ನಾನಿಲ್ಲಿ ಹುರಿಗಡ್ಲೆಯನ್ನು ತೊಗೊಂಡಿದ್ದೆ, ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ನಾನು ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಆಗಿದೆ. ಈಗ ಇಷ್ಟು ಪೌಡ್ರ್ ಅಂದರೆ ಸಾಕು. ಇದು ಈಗ ಗೋಧಿಯನ್ನು ಕೂಡ ಗ್ರೈಂಡ್ ಮಾಡಿ ತಗೊಳ್ತೀನಿ. ನಾನು ಗ್ರೈಂಡ್ ಅಂದರೆ ಮಿಕ್ಸಿಗೆ ಹಾಕಿ ತಗೊಳ್ತೀನಿ. ಈಗ ಬೆಲ್ಲ ಏನು ತಗೊಂಡಿದ್ದೆ, ಇದು ಕೂಡ ನಾನು ಸ್ವಲ್ಪ ಒಡೆದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಗೋಧಿಯನ್ನು ನಾವು ಮಿಕ್ಸ್ ಮಾಡ್ತೀವಲ್ವ, ಗ್ರೈಂಡ್ ಮಿಕ್ಸಿಗೆ ಹಾಕ್ತೀವಲ್ವ, ಅದಕ್ಕೆ ಒಂದು 2 ಪೀಸ್ ಹಾಕಿ ಗ್ರೈಂಡ್ ಮಾಡ್ಕೋಬೇಕೀಗ. ಬನ್ನಿ ನೋಡೋಣ. ಅಲ್ವಾ, ಇದನ್ನು ನಾವು ಏನು ಹುರುಗಡ್ಲೆಯನ್ನು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ವಿ, ಅದಕ್ಕೆ ಇದು ಗೋಧಿ ಹಿಟ್ಟನ್ನು ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿ ಏನು ಮಿಕ್ಸಿ ಮಾಡ್ಕೊಂಡ್ವಿ, ಇದನ್ನು ಇದಕ್ಕೇ ಹಾಕುವ. ಈಗ ಇನ್ನೂ ಸ್ವಲ್ಪ ಬೆಲ್ಲ ಇದೆ. ಇದು ಕಡಲೆ ಹಿಟ್ಟು ಏನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ, ಇದನ್ನೇ ಸ್ವಲ್ಪ ಹಾಕ್ಕೊಂಡು ಇದ್ರ ಜೊತೆ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಬೆಲ್ಲವನ್ನು ಪೌಡ್ರ್ ಮಾಡಲಿಕ್ಕೆ ಆಗ್ತದೆ. ಇದನ್ನು ಸ್ವಲ್ಪ ಹಾಕ್ಕೊಂಡು ಬೆಲ್ಲವನ್ನು ಸ್ವಲ್ಪ ಹಾಕ್ಕೊಳ್ತೀನಿ. ಈ ಥರ ಹಾಕ್ಕೊಂಡು ಸ್ವಲ್ಪ ಗೋಧಿಯನ್ನು ಹಾಕ್ಕೊಂಡು ಈಗ ಪೌಡ್ರ್ ಮಾಡ್ಕೊಳ್ತೀನಿ. ಕಾಣಿಸ್ತದಲ್ವಾ? ಈಗ ನೋಡಿ, ಸ್ವಲ್ಪ ಪುಟಾಣಿ ಹಿಟ್ಟು, ಸ್ವಲ್ಪ ಗೋಧಿ, ಬೆಲ್ಲವನ್ನು ಹೇಗೆ ಮಿಕ್ಸ್ ಮಾಡಿದೆ ಅಂತ ಇದೇ ಥರ ಎಲ್ಲವನ್ನು ಎಷ್ಟು ಚೆಂದ ಈಸಿಯಾಗಿ ಮಿಕ್ಸ್ ಆಯಿತು. ಇದು ಇನ್ನೊಮ್ಮೆ ಮಿಕ್ಸಿ ಮಾಡಲಿಕ್ಕೆ ಉಂಟು. ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ. ಈಗ ಬೆಲ್ಲ ಮತ್ತು ಪುಟಾಣಿ ಹಿಟ್ಟು ಮತ್ತು ಗೋಧಿ ಹಿಟ್ಟು, ಹಾಗಾಗಿ ಇನ್ನೊಮ್ಮೆ ಮಿಕ್ಸ್ ಕೊಟ್ಟರೆ ಚೆಂದ ಎಲ್ಲ ಕರೆಕ್ಟ್ ಮಿಕ್ಸ್ ಆಗ್ತದೆ. ಈಗ ಆಗಿದೆ ಇದು. ನಾವು ಹಿಡ್ಕೋಬೇಕು, ಅದನ್ನು ಪುಡಿಯನ್ನು ಸಣಿಸ್ಕೋಬೇಕು. ಇಷ್ಟು ಬಂತು. ಇದೇನು ಬೇಡ ನಮಗೆ, ಇದರ ಅವಶ್ಯಕತೆ ಇಲ್ಲ. ಇದು ಪೌಡ್ರ್ ಏನುಂಟಲ್ವ, ಇದು ಬೇಕಾಗಿರುವಂಥದ್ದು ನಮಗೆ. ಈಗ ನಾವು ಇದಕ್ಕೆ ಹಾಕಬೇಕು, ಸ್ವಲ್ಪ ಸ್ವಲ್ಪ ಹಾಕಬೇಕು. ಇದನ್ನೀಗ ಪುನಃ ಮಿಕ್ಸಿ ಮಾಡಲಿಕ್ಕೆ ಉಂಟು. ಒಂದೊಂದು ರೌಂಡು ಈಗ ಒಂದು ಸರಿ ಎಲ್ಲವನ್ನು ಬೆಲ್ಲ ಮತ್ತು ಹುರಿಗಡಲೆ ಮತ್ತು ಗೋಧಿ ಇದೆಲ್ಲವೂ ಕೂಡ ಈಗ ಒಂದು ರೌಂಡಲ್ಲಿ ಆಯಿತು. ಹೀಗೆ ಬಂತಿದ್ದು. ಮತ್ತು ಈಗ ಏಲಕ್ಕಿ ಮತ್ತು ಒಣಶುಂಠಿ ಇದನ್ನು ಪೌಡ್ರ್ ಮಾಡಿ ಮಿಕ್ಸ್ ಮಾಡಿ ಹಾಕಿದ್ವಲ್ವ, ಇದನ್ನು ಕೂಡ ಈಗ ಇನ್ನು ಎಲ್ಲ ಕರೆಕ್ಟ್ ಮಿಕ್ಸ್ ಆಗಬೇಕಂದ್ರೆ ಇನ್ನೂ ಒಂದು ಸರಿ ಮಿಕ್ಸಿಗೆ ಹಾಕಬೇಕು ನಾವು. ನೋಡಿ, ಈಗ ನಾನು ಏನೆಲ್ಲ ನಿಮಗೆ ಇಂಗ್ರೀಡಿಯೆಂಟ್ ತೋರಿಸಿದ್ದೆ, ಈಗೆಲ್ಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿ ಈ ಥರ ಬಂತು. ಈಗ ಇಷ್ಟು ರೆಡಿ ಆಯಿತು. ನಿಮಗೆ ಕ್ವಾಂಟಿಟಿ
ಕಮ್ಮಿ ಬೇಕು ಅಂದರೆ ನಿಮಗೆ ಅರ್ಧ ಕೆ ಜಿ ಗೋಧಿ, ಅರ್ಧ ಕೆ ಜಿ ಪುಟಾಣಿ, ಅರ್ಧ ಕೆ ಜಿ ಬೆಲ್ಲದಲ್ಲಿ ಮಾಡ್ಕೋಬೋದು. ಇಲ್ಲಾಂದರೆ 1/4 ಕೆ ಜಿ ಬೇಕಂದರೆ 3 ಬಗೆನೂ 1/4 ಕೆ ಜಿ ತೊಗೊಂಡ್ರೆ ಸಾಕು. ಮತ್ತು ಅದಕ್ಕೆ ಏಲಕ್ಕಿ ಮತ್ತು ಶುಂಠಿ ಪುಡಿ ಮಿಕ್ಸ್ ಮಾಡಿದರೆ ಆಯಿತು. ಗೋಧಿಯನ್ನು ಹದದಲ್ಲಿ ಹುರ್ಕೊಂಡು ಮಿಕ್ಸಿಗೆ ಹಾಕಬೇಕು. 3 ಐಟಮ್ನ ಸೇರಿಸಿ ಈ ಥರ ಆಗ್ತದೆ. ಇದು ಒಂದು ಹೆಲ್ದಿಯಾಗಿದೆ ಮತ್ತು ಟೇಸ್ಟಿಯಾಗಿದೆ. ಹೇಗೆ ಬಂದಂತ ನೋಡೋ, ಟೇಸ್ಟ್ ಮಾಡೋ ಬನ್ನಿ. ಇದಕ್ಕೆ ನಾವು ಹಾಲು ಹಾಕ್ಕೋಬೇಕು. ಹಾಲು ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಬರ್ತದೆ ಇದು. ಹಾಲು ಹಾಕ್ಕೊಂಡು ತಿನ್ಬೇಕು ಇದಕ್ಕೆ ಮಿಕ್ಸ್ ಮಾಡಿಕೊಂಡು. ಇದು ನನ್ನ ಮೊಮ್ಮಗಳು ತಿಂತಾಳೆ. ಇದು ತುಂಬ ಟೇಸ್ಟಿಯಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ. ಇದು ಮೊಮ್ಮಗಳದು ರೆಡಿ ಆಯಿತು. ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡ್ಕೋಬೇಕಿದ್ದು. ಮಿಕ್ಸ್ ಮಾಡ್ಕೊಂಡು ತಿನ್ಬೇಕು. ತುಂಬ ಟೇಸ್ಟಿಯಾಗಿರ್ತದೆ. ನಮಗೆ ಕೆಲವು ಸರಿ ಏನೂ ತಿನ್ನಲಿಕ್ಕಿಲ್ಲ ಅಥವಾ ಬಾಯಿ ರುಚಿಗೆ ಏನಾದರೂ ಸ್ವೀಟ್ ತಿನ್ಬೇಕಂತ ಹೇಳಿದರೆ ಈ ಥರ ನಮಗೆ ಹಾಲಾಗಿ ತಿನ್ಲಿಕ್ಕೆ ಆಗ್ತದೆ. ಅದು ಹೇಗಿದೆ? ಸೂಪರ್ ಅನ್ನ. ನೋಡಿ ಹೇಗೆ ಬಂತಂತ ಟೇಸ್ಟ್ ಮಾಡುವ. ಸಖತ್ತಾಗಿ ಬಂದಿದೆ ಗೈಸ್. ನೀವು ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂದಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲಿಂದ ತರಬೇಕು?